ನ್ಯೂಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ. ಮೊದಲಿಗೆ ಇವತ್ತಿನ ಸುದ್ದಿಗಳು. ಬೆಂಗಳೂರಿನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ನಗರದ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಪ್ರಮುಖ ರಸ್ತೆಗಳು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಪ್ರಯಾಣಿಕರು ತೀವ್ರ ತೊಂದರೆಯನ್ನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಹವಾಮಾನ ಇಲಾಖೆಯು ಮುಂದಿನ ಕೆಲವು ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕೂಡ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ನಗರದಾದ್ಯಂತ ಶಾಲಾ ಕಾಲೇಜುಗಳು ಮುಂದಿನ ದಿನಗಳಲ್ಲಿ ರಜಾವನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿನ ರೀತಿಯಲ್ಲಿ ಕಂಡು ಬರುತ್ತೆ ಎಂದು ತಿಳಿದು ಬಂದಿದೆ. ರಾಜ್ಯದಲ್ಲಿಂದು ಡೆಂಗು ದಿನಾಚರಣೆ. ಇಂದು ರಾಜ್ಯಾದ್ಯಂತ ಡೆಂಗು ಜಾಗೃತಿ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯು ಡೆಂಗು ಹರಡುವಿಕೆ ಮತ್ತು ಅದನ್ನು ತಡೆಗಟ್ಟುವಂತಹ ಕುರಿತು ಸಾರ್ವಜನಿಕರಿಗೆ ಇದೀಗ ಮಾಹಿತಿಯನ್ನ ನೀಡಿದ್ದಾರೆ. ಡೆಂಗು ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನ ಪಡೆಯುವಂತೆ ಕೂಡ ಇದೀಗ ಆರೋಗ್ಯ ಇಲಾಖೆ ತಿಳಿಸಿದೆ. ಮಳೆಗಾಲ ಹೆಚ್ಚಾಗುತ್ತಿರುವಂತಹ ಸಂದರ್ಭದಲ್ಲಿ ಡೆಂಗು ಹರಡುವ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿದ್ದು ಆರೋಗ್ಯ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ನೀಡಿದೆ. ಮೈಸೂರು ಅರಮನೆ ಪ್ರದೇಶದಲ್ಲಿ ಡ್ರೋನ್ ಹಾರಾಟ ನಿಷೇಧ. ಮೈಸೂರು ಅರಮನೆ ಮತ್ತು ಅದರ ಸುತ್ತಮುತ್ತಲೂ ಇರುವಂತಹ ಪ್ರದೇಶವನ್ನ ಡ್ರೋನ್ ಹಾರಾಟ ಸಂಪೂರ್ಣ ನಿಷೇಧ ವಲಯ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ. ಭದ್ರತಾ ಕಾರಣದಿಂದಾಗಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಂದು ಈಗ ತಿಳಿಸಲಾಗಿದೆ. ಮಹಾತ್ಮ ಗಾಂಧಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ. ಶಾಸಕ ಯತ್ನಾಳ್ ವಿರುದ್ಧ ಪ್ರಕರಣ ದಾಖಲು. ಮಹಾತ್ಮ ಗಾಂಧೀಜಿಯವರ ಕುರಿತು ವಿಜಯಪುರ ನಗರದ ಕ್ಷೇತ್ರದ ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪವನ್ನ ಮಾಡಲಾಗಿದೆ. ಇನ್ನು ಈ ಸಂಬಂಧ ಯತ್ನಾಳ್ ವಿರುದ್ಧ ಆದರ್ಶನ ನಗರದ ಪೊಲೀಸ್ ಠಾಣೆಯಲ್ಲಿ ಅಲ್ಲಾ ಬಕ್ಷ ಡೋಗರಿ ಸಾಭಾ ಎಂಬವರು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಜನ್ಮದಿನದಂದೇ ಆಫ್ರಿಕನ್ ಸಿಂಹ ದತ್ತು ಪಡೆದ ರಾಜ್ಯ ಯುವ ಕಾಂಗ್ರೆಸ್. ಕೆಪಿಸಿಸಿ ಅಧ್ಯಕ್ಷರು ಆದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಯುವ ಕಾಂಗ್ರೆಸ್ ವತಿಯಿಂದ ಮೈಸೂರು ಮೃಗಾಲಯದ ಆಫ್ರಿಕನ್ ಸಿಂಹವನ್ನ ದತ್ತು ಪಡೆಯಲಾಗಿತ್ತು. ಮಂಜುನಾಥ್ ಗೌಡ ಅವರ ನೇತೃತ್ವದ ಪ್ರದೇಶದಲ್ಲಿ ಯುವ ಕಾಂಗ್ರೆಸ್ 1 ವರ್ಷಕ್ಕೆ ದತ್ತುವನ್ನ ಪಡೆದುಕೊಂಡಿದ್ದು ಪ್ರತಿ ವರ್ಷ ದತ್ತು ನವೀಕರಣಕ್ಕೆ ನಿರ್ಧರಿಸಲಾಗಿತ್ತು. 1 ವರ್ಷಕ್ಕೆ ದತ್ತು ಮೊತ್ತ 2 ಲಕ್ಷ ರೂಪಾಯಿ ಎಂದು ಈಗ ತಿಳಿದು ಬಂದಿದೆ. ಅತಿಥಿ ಉಪನ್ಯಾಸಕರಿಗೆ ಭರ್ಜರಿ ಗುಡ್ ನ್ಯೂಸ್. ಸರ್ಕಾರದಿಂದ ಗೌರವಧನ ಹೆಚ್ಚಳ. ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಅತಿಥಿ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದ್ದು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಗೌರವ ಸಂಭಾವನೆಯನ್ನ ಈಗ ತಲಾ 2,000 ರೂಪಾಯಿಯಷ್ಟು ಸರ್ಕಾರ ಹೆಚ್ಚಳ ಮಾಡಿದೆ. ಇನ್ನು ಮುಂದೆ ಆದೇಶದವರೆಗೆ ಈ ಒಂದು ಪರಿಷ್ಕೃತ ಗೌರವ ಸಂಭಾವನೆ ಜಾರಿಯಾಗಲಿದೆ ಎಂದು ಸರ್ಕಾರ ಆದೇಶದಲ್ಲಿ ತಿಳಿಸಲಾಗಿದೆ. ಸಿದ್ದರಾಮಯ್ಯ ಅವರನ್ನ ಯಾರೇನು ಮಾಡೋಕ್ಕಾಗಲ್ಲ. ಕರ್ನಾಟಕದ ಜನತೆ ಅವರೊಂದಿಗೆ ಇದ್ದಾರೆ. ಬೈರತಿ ಸುರೇಶ್ ಸಚಿವ ಹೇಳಿಕೆಯನ್ನ ಈಗ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹೊಗಳಿಕೆಯ ಮಾತುಗಳನ್ನ ಆಡಿದ್ದಾರೆ. ಇನ್ನು ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಸಿದ್ದರಾಮಯ್ಯ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಯಲ್ಲಿ ಒಬ್ಬರು. ಅವರ ರಾಜಕೀಯ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕಿಯೂ ಇಲ್ಲ. ಬಿಜೆಪಿ ನಾಯಕರು ಅವರ ಹೆಸರಿಗೆ ಕಳಂಕ ತರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಆದ್ರೆ ಅದು ಸಫಲವಾಗಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಅವರನ್ನ ಯಾರೇನೂ ಮಾಡಲ್ಲ. ರಾಜ್ಯದ ಬಡವರು, ಶೋಷಿತರು, ಎಲ್ಲ ಸಮುದಾಯದವರು ಕೂಡ ಬಡವರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ನಿಜವಾದಂತಹ ಕಾಳಜಿ ಇರುವಂತಹ ರಾಜಕಾರಣಿ ನಮ್ಮ ಸಮಾಜಕ್ಕೆ ಬೇಕು. ಇವರ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಸುರೇಶ್ ಅವರು ಸಿಎಂ ಪರ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯಾದ್ಯಂತ ಆಪರೇಷನ್ ಸಿಂಧೂರ ಮೊಳಗಲಿದ್ದು ಮೇ 15ರಿಂದ 23ರವರೆಗೆ ತಿರಂಗ ಯಾತ್ರೆ ನಡೆಸಲು ಮುಂದಾಗಿದೆ. ರಾಜ್ಯಾದ್ಯಂತ ತಿರಂಗ ಯಾತ್ರೆ ನಡೆಯಲಿದ್ದು ಬಿಜೆಪಿ ಪಕ್ಷದಿಂದ ರಾಜ್ಯದ ನಗರದಲ್ಲಿ ಜಿಲ್ಲಾವಾರು ಮತ್ತು ತಾಲೂಕುವಾರು ಮಟ್ಟದಲ್ಲಿ ಆಪರೇಷನ್ ಸಿಂಧೂರ
ಸಕ್ಸಸ್ಗಾಗಿ ತಿರಂಗ ಯಾತ್ರೆ ನಡೆಸಲಾಗುತ್ತಿದೆ. ಇನ್ನು ರಾಜ್ಯದ ಬೀದಿಗಳಲ್ಲಿ ದೇಶಭಕ್ತಿಯ ಅಲೆ ಎದ್ದಿದೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಯೋಜಿಸಲಾದಂತಹ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದು ರಾಷ್ಟ್ರ ಧ್ವಜವನ್ನ ಹಿಡಿದು ದೇಶಭಕ್ತಿಯ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಇನ್ನು ರಾಜ್ಯದ ಜನತೆ ಆಪರೇಷನ್ ಸಿಂಧೂರ ಸಕ್ಸಸ್ಗಾಗಿ ತಿರಂಗ ಯಾತ್ರೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ. ಇನ್ನು ಈ ಯಾತ್ರೆಯು ರಾಷ್ಟ್ರೀಯ ಏಕತೆಯನ್ನ ಸಾರುವುದರ ಜೊತೆಗೆ ಆಪರೇಷನ್ ಸಿಂಧೂರ ಸಕ್ಸಸ್ಗಾಗಿ ಆ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಯಾತ್ರೆಯಲ್ಲಿ ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು ಭಾಗಿಯಾಗಿದ್ದು ದೇಶದ ಭದ್ರತೆ ಮತ್ತು ಅಭಿವೃದ್ಧಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೂಡ ಈಗ ವ್ಯಕ್ತಪಡಿಸಿದ್ದಾರೆ. ಭಾರತ ಭೂಟಾಟಿಗೆ 4 ಫ್ಲೈಟ್ ಕಳಿಸಿದ್ದು ಬಿಟ್ರೆ ಏನು ಮಾಡಿಲ್ಲ. ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ಗಡಿಯಲ್ಲಿ ಸೇನೆ ಏನ್ ಮಾಡ್ತಾ ಇತ್ತು ಅಂತ ಪ್ರಶ್ನೆಯನ್ನ ನೀಡಿದ್ದು ಆಪರೇಷನ್ ಸಿಂಧೂರ ಕುರಿತು ವ್ಯಾಪಕ ಆಕ್ಷೇಪಾರ್ಹ ಹೇಳಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಬಂದು ನಮ್ಮನ್ನ ಹೊಡೆದು ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮ ಭದ್ರತಾ ವೈಫಲ್ಯ. ಗಡಿಯಲ್ಲಿ ಸೇನೆ ಏನ್ ಮಾಡ್ತಾ ಇತ್ತು, ಅವರಿಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರಾ? ಯಾವುದು ನಿಜ ಯಾವುದು ಸುಳ್ಳು ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಭಾರತ ಕೊಟ್ಟ ಪ್ರತ್ಯುತ್ತರ ಸಮಾಧಾನಕಾರವಾದಂತಹ ಕ್ರಮ ಅಲ್ಲ. ಉಗ್ರವಾದಿಗಳನ್ನ ಬೇರು ಸಮೇತ ಕಿತ್ತು ಒಗೆಯಬೇಕಿತ್ತು. ಅದು ಒಳ್ಳೆಯ ಅವಕಾಶ ಕೂಡ ಇತ್ತು. ಆದ್ರೆ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಎಂದಿದ್ದಾರೆ. ಇನ್ನು ಭಾರತ ಭೂಟಾಟಿಕೆಯ 4 ಫ್ಲೈಟ್ ಕಳಿಸಿದ್ದು ಬಿಟ್ರೆ ಏನು ಮಾಡಿದೆ ಭಾರತ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್, ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಆಪರೇಷನ್ ಸಿಂಧೂರ ಕುರಿತು ವ್ಯಾಪಕ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರತ ಪ್ರತಿಕ್ರಿಯೆ ಸಾಕಷ್ಟಿಲ್ಲ ಎಂದು ಅವರು ಹೇಳಿದ್ದು ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. 28 ಜನ ನಮ್ಮ ಭಾರತೀಯರಲ್ಲಿ ಗಂಡಸರು ಸತ್ತಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಏನ್ ಮಾಡ್ಬಿಟ್ಟಿದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇನ್ನೊಂದು ನಿಮ್ ಟಿವಿಗೆ ಏನ್ ತೋರಿಸ್ತಾರಂದ್ರೆ ಎಲ್ಲ ನೀವು ತೋರ್ಸೋದು ಅಂತಾದ್ರೆ ಅವ್ರು ತೋರ್ಸೋದು ಅಂತ, ಅವ್ರು ತೋರ್ಸೋದು ಇವ್ರೊಂದು. ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗ್ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲೇರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂತದನ್ನ ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದ್ರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದ್ರೆ ಅಷ್ಟು ಈಸಿಯಾಗಿ ನಮ್ಮ ಭಾಗ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಫೈರ್ ಮಾಡಿ ಗಂಡಂದ್ರಲ್ಲಿ ಹೆಂಡತಿ ಮುಂದೆ ಗಂಡಂದ್ರನ್ನ ಹೊಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ತಟ್ಕೊಳಕ್ಕಾಗುತ್ತಾ? ಯಾರಾದ್ರೂ ಅವ್ರೇನ ಹೆಣ್ಮಕ್ಳಿಗೆ ಗಟ್ಟಿಯಾಗಿರೋದ್ರಿಂದ ಅವ್ರು ಬಂದು ಇಲ್ಲ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಬಿಡ್ಬೇಕಾಗಿತ್ತ ಕಣ್ ಮುಂದೆ ಆ ಘಟನೆ ನೋಡಿದಾಗ? ಅಂತದಕ್ಕೆ ಪರಿಹಾರ ಇದಲ್ಲ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರಂಬೆ ಯಾವುದು, ಎಲ್ಲವನ್ನ ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು. ಏನೋ ನಾಲ್ಕ ದಿವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನನಗೂ ನೋಡಿದೆ ಟಿವಿಗೆ, ನೀವ್ ಹೇಳಿದ್ದೆ ನಾನು ನೋಡಿದ್ದೆ, ನನ್ಗೇನು ಬೇರೆಯವ್ರು ಹೇಳಿದ್ದೆಲ್ಲ. ನೀವ್ ಹೇಳ್ತಾ ಇದ್ದಿದ್ದೆ ನಿಮ್ ಟಿವಿಗೆಲ್ಲ ಬಂದಿದ್ದು ಹೊಡೆದಿದ್ದಾರಂತೆ, ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನ ಹೊಡೆದಿದ್ದಾರೆ ಅಂತ ನೀವ್ಯಾರಾದ್ರೂ ಟಿವಿ ಹೇಳಿದ್ರ? 10 ದಫನ್ ಮಾಡಿದ್ದ ಮುಂಜೆ ಯಾವಾಗ ದಫನ್ ಮಾಡಿದ್ದಾರೆ ಅದು ನಮಗ್ ಗೊತ್ತಿಲ್ಲ. ನೋಡಿದ್ರಲ್ಲ, ಕೋಲಾರದಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು ಸಾಮಾನ್ಯ ಪ್ರಜೆಗಳ ಮೇಲೆ ಯುದ್ಧ ಮಾಡುವುದಕ್ಕೆ ನಮ್ಮ ವಿರೋಧವಿದೆ. ಆದ್ರೆ ನಮ್ಮ ದೇಶದೊಳಗೆ ಬಂದು ನಮ್ಮ ಮೇಲೆ ಯತ್ನಿಸಿದವರ ಎದುರಿಗೆ ಅವರ ವಿರುದ್ಧವಾಗಿ ನಾವು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಿತ್ತು, ನಾವು ಹೋರಾಟವನ್ನ ನಡೆಸಬೇಕಿತ್ತು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆ ಹೆಣ್ಣು ಮಕ್ಕಳು ಗಟ್ಟಿಯಾಗಿದ್ದಕ್ಕೆ ಅವರಿಗೆ ಏನೂ ಆಗಿಲ್ಲ, ಇಲ್ಲ ಅಂದಿದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸತ್ತು ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಅಂತದ್ದೇ ಪರಿಹಾರ ಈಗ ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ.
ನಮ್ಗೆ ಪರಿಹಾರ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರಲ್ಲ ಏನೋ ಅದು ನಮ್ಗೆಲ್ಲ ನೋಡಿ ಸರ್, ಅವ್ರು ಎಷ್ಟೆಲ್ಲ ಕಾಸು ಕೊಟ್ಕೊಳ್ಳಿ ಏನೇನ ಮಾಡ್ಕೊಳ್ಳಿ ಅದು ನಮಗೆ ಸಮಸ್ಯೆ ಅಲ್ಲ. ಪಾಕಿಸ್ತಾನವ್ರು ಏನೋ ಕೊಟ್ಕೊಳ್ಳಿ. ಬಿಬಿಎಂಪಿ ಚುನಾವಣೆ ಈ ವರ್ಷ ಕಳೆಯುವುದರೊಳಗೆ ಮತ್ತೆ ಚುನಾವಣೆ ನಡೆಯಲಿದೆ. ಬಿಬಿಎಂಪಿ ಚುನಾವಣೆಗಳ 4 ತಿಂಗಳು ಗಡುವು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವಿರೋಧ ಪಕ್ಷಗಳಲ್ಲಿ 90% ಅಭಿಪ್ರಾಯಗಳನ್ನ ಈಗ ಅಂಗೀಕರಿಸಿದ್ದೇವೆ ಅಂತ ಡಿಕೆ ಅವರು ತಿಳಿಸಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಆದಷ್ಟು ಬೇಗ ಚುನಾವಣೆಯನ್ನ ನಡೆಸಲಾಗುತ್ತದೆ. ರಾಜ್ಯಪಾಲರು ಸಹ ಹೇಳಿದ್ದಾರೆ, ಚುನಾವಣೆ ಮುಂದೂಡುವುದರಲ್ಲಿ ಅರ್ಥವಿಲ್ಲ. ಇನ್ನು 4 ತಿಂಗಳ ಒಳಗೆ ಒಟ್ನಲ್ಲಿ ಈ ವರ್ಷ ಮುಗಿಯೋದರೊಳಗೆ ಬಿಬಿಎಂಪಿ ಚುನಾವಣೆಯನ್ನ ನಡೆಸುತ್ತೇವೆ ಎಂದು ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಮತ್ತು ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇನ್ನು ಸದ್ಯದಲ್ಲಿ ಮೀಸಲಾತಿ ಮತ್ತು ವಿಭಾಗಗಳ ಘೋಷಣೆಯನ್ನ ಮಾಡಲಾಗುವುದು ಮತ್ತು ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗುವುದು ಎಂದು ಹೇಳಿಕೆಯನ್ನ ಈಗ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ಇನ್ನು ಈ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ವಿರೋಧ ಪಕ್ಷಗಳು 90% ಅಭಿಪ್ರಾಯವನ್ನ ಕೂಡ ಅಂಗೀಕರಿಸಿದ್ದಾರೆ ಎಂದು ತಿಳಿಸಲಾಗಿದೆ. ದ್ವಂದ್ವ ನಿಲುವು ಪ್ರಕಟಿಸಿದ ದಿನೇಶ್ ಗುಂಡೂರಾವ್, ಮಾಜಿ ರೌಡಿ ಶೀಟರ್ ಹರೀಶ್ ಗೌಡ, ಎಂಜಾಂಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ರೌಡಿ ಶೀಟರ್ ಹರೀಶ್ ಗೌಡ ಎಂಜಾಡಿ ಅವರು ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದನ್ನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ನಿಂದಿಸಿದ್ದು ಅಂಗೀಕರಿಸಿದ್ರು. ಇನ್ನು ಸುಹಾಸ್ ಶೆಟ್ಟಿ ಮತ್ತು ಹರೀಶ್ ಇಂಚಾಡಿ ಬೇರೆ ಬೇರೆ ವ್ಯಕ್ತಿತ್ವವುಳ್ಳವರು ವ್ಯಕ್ತಿಗಳು. ಹರೀಶ್ ಮಾಜಿ ರೌಡಿ ಶೀಟರ್ ಆಗಿರೋದ್ರಿಂದ ಅವರು ಸುಧಾರಣೆಯಾಗಿರುವಂತಹ ಸಾಧ್ಯತೆ ಇದೆ. ಒಮ್ಮೆ ರೌಡಿ ಶೀಟರ್ ಆದವರು ಜೀವನದುದ್ದಕ್ಕೆ ಅದೇ ಆಗಿ ಮುಂದುವರಿಯಬೇಕು ಅಂತೇನು ಇಲ್ಲವಲ್ಲ. ರೌಡಿ ಶೀಟರ್ಗಳು ಸಂಪೂರ್ಣವಾಗಿ ಬದಲಾಗಿ ಮೂಲ ವಾಹನಿಯಾಗಿ ಬರಲು ಪ್ರಯತ್ನಿಸುತ್ತಾರೆ ಅಂತ ತಡೆಯಲಾಗಿದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಆಡಳಿತ ಮಂಡಳಿ ಆಯ್ಕೆಯ ಪ್ರಕ್ರಿಯೆಯ ತನಗೂ ಕೂಡ ಸಮಾಧಾನ ತಂದಿಲ್ಲ ಅಂತ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಇಸ್ಕಾನ್ ಬೆಂಗಳೂರಿಗೆ ಸೇರಿದ್ದು ಸುಪ್ರೀಂ ಕೋರ್ಟ್ ಈಗ ತೀರ್ಪೊಂದನ್ನ ನೀಡಿದೆ. ಬೆಂಗಳೂರು ಪ್ರಸಿದ್ಧ ಹರೇ ಕೃಷ್ಣ ದೇವಾಲಯ ನಿಯಂತ್ರಣದ ಬಗ್ಗೆ ದಶಕಗಳ ಸುದೀರ್ಘ ಕಾನೂನು ಹೋರಾಟ ನಂತರ ಸುಪ್ರೀಂ ಕೋರ್ಟ್ ಇಸ್ಕಾನ್ ಬೆಂಗಳೂರು ಪರವಾಗಿ ತೀರ್ಪನ್ನ ನೀಡಿತು. ಇಸ್ಕಾನ್ ಮುಂಬೈನ ಮಾಲೀಕತ್ವದ ಹಕ್ಕುಗಳನ್ನ ಕೊನೆಗೊಳಿಸಿದೆ. ಬೆಂಗಳೂರಿನ ಸುಪ್ರಸಿದ್ಧ ಹರೇ ಕೃಷ್ಣ ದೇವಸ್ಥಾನದ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸುದೀರ್ಘ ಕಾನೂನು ಹೋರಾಟ ಮುಕ್ತಾಯಗೊಂಡಿದ್ದು ಭಾರತದ ಸುಪ್ರೀಂ ಕೋರ್ಟ್ ಇಸ್ಕಾನ್ ಬೆಂಗಳೂರು ಪರವಾಗಿ ತೀರ್ಪು ನೀಡಿದೆ. ಇನ್ನು ದಶಕಗಳಿಂದ ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಕಾರ್ಯನಿರ್ವಹಿಸುವ ಕರ್ನಾಟಕ ನೋಂದಾಯಿತ ಸಾಮಾಜಿಕ ಈ ತೀರ್ಪನ್ನ ಈಗ ಸಮಾಧಾನ ತಂದಿದೆ. ಇನ್ನು ಬೆಂಗಳೂರಿನಲ್ಲಿರುವಂತಹ ಹರೇ ಕೃಷ್ಣ ದೇವಸ್ಥಾನ ಮತ್ತು ಶೈಕ್ಷಣಿಕ ಸಂಕೀರ್ಣ ಒಡೆತನದ ಸಂಬಂಧ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪನ್ನ ಈಗ ರದ್ದುಗೊಳಿಸಿರುವಂತಹ ಸುಪ್ರೀಂ ಕೋರ್ಟ್ ದೇಗುಲದ ಒಡೆತನ ಬೆಂಗಳೂರು ಇಸ್ಕಾನ್ ಸೊಸೈಟಿಗೆ ಸೇರಿದ್ದು ಎಂದು ಶುಕ್ರವಾರ ತೀರ್ಪು ನೀಡಿದೆ. ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಬೆಂಗಳೂರು ಇಸ್ಕಾನ್ ಸೊಸೈಟಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಆದರೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಎಸ್ ಓಖಾ ಮತ್ತು ಅಗಸ್ಟಿನ್ ಜಾರ್ಜ್ ಮಹೀರ್ ಅನ್ನುವರು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದು, ಈ ಒಂದು ಪೀಠದವರು ಬೆಂಗಳೂರು ಇಸ್ಕಾನ್ ಬೆಂಗಳೂರಿಗೆ ಸೇರಿದ್ದು ಅಂತ ಈಗ ತೀರ್ಪನ್ನ ನೀಡಿದ್ದಾರೆ.
ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿರುವ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಸಾಧನಾ ಸಮಾವೇಶವನ್ನ ನಡೆಸಲಾಗಿದೆ. ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿರುವಂತಹ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲಾ ಹೊಸಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೇ 20ರಂದು ನಡೆಯಲಿರುವಂತಹ ಸಾಧನಾ ಸಮಾವೇಶ ಸ್ಥಳದಲ್ಲಿ ಪೂರ್ವ ಸಿದ್ಧತೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶುಕ್ರವಾರ ಪರಿಶೀಲಿಸಿದ್ರು. ಇನ್ನು ಇದರ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ಸಚಿವರಾದಂತಹ ಚಲುವರಾಯಸ್ವಾಮಿ ಸುಧಾಕರ ಮತ್ತು ಶಾಸಕರಾದಂತಹ ಹಂಪನಗೌಡ, ಭಾರದಲ್ಲಿ ಬಿ ನಾಗೇಂದ್ರ ಮತ್ತು ವಿಧಾನ ಪರಿಷತ್ನಲ್ಲಿ ಆಡಳಿತ ಪಕ್ಷದ ಮುಖ್ಯ ಸಚಿತ್ಖರ ಮತ್ತು ಸಲೀಂ ಅಹಮದ್, ಮುಖಂಡರಾದಂತಹ ಚಂದ್ರಶೇಖರ್, ಸಿರಾಜ್ ಶೇಖ್, ಆಂಜನೇಯಲು ಮತ್ತಿತರರು ಉಪಸ್ಥಿತರಿದ್ದರು. ರಾಮನಗರ ಜಿಲ್ಲೆಯ ಭದ್ರತಾ ಗ್ರಾಮದ ಅಪ್ರಾಪ್ತ ಬಾಲಕಿ ಹತ್ಯೆ ವಿಚಾರವಾಗಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಲಾಗಿದೆ. ಯಾರಂದ್ರೆ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಆಗಿರುವಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಈಗ ಹೇಳಿದ್ದಾರೆ. ಅನುಮಾನಗಳು ಬರ್ತವೆ, ಅದಕ್ಕೇನಾದ್ರೂ ಜಗಳ ಆಡಿದ್ನ ಅಥವಾ ಬೇರೆ ಸ್ವಲ್ಪ ಒಳ್ಳೆ ಮನಸ್ಸು, ಒಳ್ಳೆ ಗುಣವತ್ತಿಗಳು ಒಬ್ಬಳೆ. ಈ ಪ್ರಕರಣವನ್ನ ಭೇದಿಸಬೇಕಾಗಿದೆ. 14 ವರ್ಷದ ಹೆಣ್ಣು, ಸೊ ಆಕೆ ಶಾಲೆಯಲ್ಲಿ ಓದ್ತಿದ್ದಳು. ಆಕೆಗೆ ಮಾತು ಬರ್ತಾ ಇರಲಿಲ್ಲ ಅಂತಿದೆ. ಅದಾದ ನಂತರ ಇದು ಹಾಸ್ಟೆಲ್ನಿಂದ ಕೇವಲ 1 ತಿಂಗಳಾಗಿತ್ತು ಬಂದು. ಬಟ್ ಈ ಪ್ರಾಂತ್ಯದಲ್ಲಿ ಯಾವತ್ತೂ ಆ ರೀತಿಯ ಘಟನೆಗಳು ನಡೆದಿಲ್ಲ. ಅಂದಮೇಲೆ ಈ ಒಂದು ಹೆಣ್ಣು ಮಗುವಿನ ವಿಚಾರದಲ್ಲಿ ಯಾಕೆ ಹೀಗೆ ನಡೆದಿದೆ ಮತ್ತು ಇದರ ಹಿಂದೆ ಯಾರಿದ್ದಾರೆ, ಇದನ್ನ ಪೊಲೀಸ್ನವರು ಸಂಪೂರ್ಣವಾಗಿ ಭೇದಿಸಬೇಕು. ತಕ್ಷಣ ಅವರನ್ನು ಅರೆಸ್ಟ್ ಮಾಡಬೇಕು. ಈ ಕೆಲಸ ಇದುವರೆಗೂ ಇಷ್ಟು ತಡ ಆಗಿರೋದೇ ತಪ್ಪಾಗಿದೆ ಅಂತ ಕಾಣುತ್ತೆ. ಆಮೇಲೆ ರಿಪೋರ್ಟ್ ಅದು ಇದು ಹೇಳ್ತಾರೆ, ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ. ಇಷ್ಟು ತಡ ಆಗ್ಬೇಕಾಗಿಲ್ಲ ರಿಪೋರ್ಟ್ ಬರಲಿಕ್ಕೆ. FSL ರಿಪೋರ್ಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇಷ್ಟು ತಡ ಆಗಬಾರ್ದಾಗಿತ್ತು. ಆದ್ರೆ ರಿಪೋರ್ಟ್ ಬರಲಿ, ರಿಪೋರ್ಟ್ ಯಾವಾಗಾದ್ರೂ ಬರಲಿ. ಬಟ್ ಸಾವಾಗಿದೆ. ಈ ಸಾವಿಗೆ ಕಾರಣ ಏನು ಅನ್ನೋದನ್ನ ಪೊಲೀಸ್ನವರು ಹೇಳಲೇಬೇಕಲ್ಲ. ಆದ್ರಿಂದ ನಮಗೆ ಅನಿಸ್ತಾ ಇರ್ತಕ್ಕಂಥದ್ದು, ಅವರ ಹೇಳಿಕೆಗಳ ಪ್ರಕಾರವೂ ಕೂಡ ಇದು ರೈಲ್ವೆ ಆಕ್ಸಿಡೆಂಟು ಅಲ್ಲ, ಇದು ಸುಯಿಸೈಡು ಅಲ್ಲ. ಯಾಕೆಂತಂದ್ರೆ ಆಕೆ ಬಹಳ ಸಂತೋಷವಾಗಿ ಆವತ್ತು ಮದರ್ಸ್ ಡೇ ಇದ್ದ ಕಾರಣ ಮನೆಯಲ್ಲಿ ತಾಯಿ ಜೊತೆಯಲ್ಲಿ ಬಹಳ ಖುಷಿಯಿಂದ ಕೊಂಡಾಡಿ ಇದಾಗಿ ಸಂಜೆ ಹೊರಗಡೆ ಹೋಗಿರೋದಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಆ ರೀತಿ ಆಗಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಅವರೇ ಹೇಳೋ ಪ್ರಕಾರ ಇದು ರೇಪ್ ಅಂಡ್ ಮರ್ಡರ್ ಇದಾಗಿದೆ. ನಾವು ನೋಡಿದಾಗ ಕತ್ತಿನ ಮೇಲೆ ಸರಿಯಾಗಿ ಏನೋ ಶೂ ಕಾಲಿನಲ್ಲಿ ಕಾಲಿಟ್ಟು ಅದನ್ನ ಇದು ಮಾಡಿದ್ದಾರೆ. ಈ ಕಾಲುಗಳನ್ನ ಕೈಗಳನ್ನ ತಿರುಗಿಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿಗೆ ಹೊಡೆದಿದ್ದಾರೆ, ಅದು ಇದಾಗಿದೆ. ಮತ್ತೆ ಸಿಗರೇಟ್ ಅಲ್ಲೆಲ್ಲ ಸುಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ವಿಷಯ ಏನಂತಂದ್ರೆ ಆಕೆ ಮಾತು ಬರೋದಿಲ್ಲ ಮೂಕಿ ಅನ್ನೋ ಕಾರಣದಿಂದ ಗ್ರಾಮದಲ್ಲಿ 14 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವನ್ನ ಎಸಗಿದೆಯೋ ಅಥವಾ ಇನ್ನೇನಾಗಿದೆಯೋ ಎಂಬುದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಚಲವಾದಿ ನಾರಾಯಣಸ್ವಾಮಿಯವರು ಅವರ ಕುಟುಂಬಸ್ಥರಿಗೆ ಈಗ ಸಾಂತ್ವನವನ್ನ ಹೇಳಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಮಾಹಿತಿಗಳು ಲಭ್ಯವಾಗಿಲ್ಲ. ಯಾರು ಆರೋಪಿಗಳು ಅಂತ ತಿಳಿದು ಬಂದಿಲ್ಲ. ಅದು ಕೊಲೆ ಅಲ್ಲ ಅಥವಾ ಮರ್ಡರ್ ಅಲ್ಲ, ಅವರಿಗೆ ಅತ್ಯಾಚಾರ ಎಸಗಲಾಗಿದೆ. ಸಿಗರೇಟ್ ನಿಂದ ಆಕೆಗೆ ಏನದು ಸಿಗರೇಟ್ ನಿಂದ ಚುಚ್ಚಲಾಗಿತ್ತು, ಸಿಗರೇಟ್ ನ ಗುರುತುಗಳು ಆಕೆಯ ಮುಖದ ಮೇಲೆ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದು ಯಾವ ರೀತಿಯಾಗಿ ಬೆಳೆಯುತ್ತೆ, ಮುಂದಿನ ದಿನಗಳಲ್ಲಿ ತಿರುವು ಯಾವ ರೀತಿಯಾಗಿ ಇದು ತೆಗೆದುಕೊಳ್ಳುತ್ತೆ ಪ್ರಕರಣ ಕಾದು ನೋಡ್ಬೇಕಿದೆ. ಆದಷ್ಟು ಬೇಗ ಈ ತನಿಖೆ ಮುಂದುವರಿಯುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು.
ಗ್ರೇಟರ್ ಬೆಂಗಳೂರು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ನಾಯಕ ಅಶೋಕ್ ಇದು ಕ್ವಾರ್ಟರ್ ಬೆಂಗಳೂರು ಎಂದು ಹೇಳಿದ್ದಕ್ಕೆ ತೀಕ್ಷ್ಣ ಟೀಕೆಯನ್ನ ಮಾಡಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು. ಅವರಿಗೆ ಗೊತ್ತಿರುವುದು ಕ್ವಾರ್ಟರ್ ಒಂದೇ, ನಮ್ಮದು ಗ್ರೇಟರ್, ಅಶೋಕ್ ಅವರದ್ದು ಕ್ವಾರ್ಟರ್ ಅಂತ ಈಗ ಸಿಎಂ ಅವರು ಅವಹೇಳನಕಾರಿ ಮಾತುಗಳನ್ನ ಆಡಿದ್ದಾರೆ, ಟೀಕಾ ಒಂದು ಮಾತುಗಳನ್ನ ಆಡಿದ್ದಾರೆ. ಗ್ರೇಟರ್ ಬೆಂಗಳೂರು ಯೋಜನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೋಟಿಗಿಂತಲೂ ಅಧಿಕ ಜನಸಂಖ್ಯೆ ಇದ್ದು ಅವರೆಲ್ಲರಿಗೆ ಸೂಕ್ತ ಸೌಲಭ್ಯ ಕಲ್ಪಿಸಲು ಒಂದೇ ಒಂದು ಪಾಲಿಕೆಯಿಂದ ಸಾಧ್ಯವಿಲ್ಲ. ಆದ್ರಿಂದ 3 ಪಾಲಿಕೆ ಮಾಡಲು ನಾವು ನಿರ್ಧಾರವನ್ನ ಕೈಗೊಂಡಿದ್ದೇವೆ. ಈ ಒಂದು ಯೋಜನೆಯನ್ನ ಕ್ವಾರ್ಟರ್ ಬೆಂಗಳೂರು ಎಂದು ಪ್ರತಿಪಕ್ಷ ನಾಯಕ ಅಶೋಕ್ ಅವರಿಗೆ ಸಿಎಂ ತಿರುಗೇಟನ್ನ ನೀಡಿದ್ರು. ಅಶೋಕ್ ಅವರು ಏನು ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿದ್ರು, ಅವರಿಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ನೀಡಿದ್ದಾರೆ. ಇನ್ನು ನನ್ನದು ಗ್ರೇಟರ್, ಅವರದ್ದು ಕ್ವಾರ್ಟರ್ ಎಂದು ನಗಾಡಿಕೊಂಡು ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬೆಂಗಳೂರನ್ನ ಅನಿವಾರ್ಯವಾಗಿದೆ. ಇದನ್ನ ಬೆಂಗಳೂರು ಡಿವಿಷನ್ ಮಾಡಬೇಕು, ಡಿವೈಡ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದವರೇ ಬಿಜೆಪಿಯವರು. ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಇದನ್ನು ಯೋಚನೆ ಮಾಡಿದ್ರು. ಆಮೇಲೆ ನಾನು ಬಂದ ಮೇಲೆ ಅನಿವಾರ್ಯವಾಗಿದೆ. ಬಿಕಾಸ್ 1.5 ಕೋಟಿ ಜನ ಇದ್ದಾರೆ. 1.5 ಕೋಟಿ ಜನರು ನಾವು ಒಂದು ಕಾರ್ಪೊರೇಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಒಬ್ಬ ಕಮಿಷನ್ಗಳು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ, ಗ್ರೇಟರ್ ಬೆಂಗಳೂರು ಇರ್ತದೆ. ಆಡಳಿತಾತ್ಮಕವಾಗಿ 3 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಪೊರೇಷನ್ಗಳನ್ನ ಮಾಡಬೇಕು ಅಂತೇಳಿ ನಾನು ಇಂಡಿಯನ್ ಟೈಲರ್ BS ಪಾಟೀಲ್ ಸಿದ್ದಯ್ಯ ಅವರ ಅಧ್ಯಕ್ಷತೆಯ ಸಮಿತಿಯನ್ನು ಮಾಡಿದ್ದೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದೆ, ಗೊತ್ತಾಯ್ತಾ. ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮುಂದುವರಿಸಿದೆ. ಸರ್, ಕೊಪ್ಪಳ MSBL ಬಗ್ಗೆ ಸರ್ ಗಂಡೋಟ ವಿಚಾರವಾಗಿ ಸರ್ ಇನ್ನೂ ಕೆಲಸ ಸ್ಟಾಪ್ ಆಗುತ್ತೆ ಅಂತ, ಬಟ್ ಈ ಕೆಲಸ ಚೆನ್ನಾಗಿದೆ DC ರಿಪೋರ್ಟ್ ಕೊಟ್ಟ ಮೇಲೆ ಆಮೇಲೆ ನಾವು DC ಅವ್ರನ್ನ ಕೇಳಿದ್ರೆ ನನಗೆ ಅಧಿಕೃತ ಅವ್ರು ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ಸ್ಟಾಪ್ ಮಾಡಾದ್ಮೇಲೂ ಕೂಡ ಸರ್ ಪರಿಸ್ಥಿತಿ ಏನಿದೆ ಇಲ್ಲಿ ರಿಪೋರ್ಟ್ MOU ರದ್ದು ಮಾಡ್ತಾರೆ. ಇಲ್ಲಿ ಜನರ ಆಶಯ ಅದೇ ಇದೆ. ಹೇಳಪ್ಪ ಇದು ತಮ್ಮ, ಈಗ ಅವರು ಜಮೀನು ತಗೊಂಡಿದ್ದಾರೆ. ನಾನು ಮಾಡಿರೋ ದುಡ್ಡ ಕೆಲಸ ಮುಗಿಸಿ ಅಂತ ಹೇಳಿ DC ರಿಪೋರ್ಟ್ ಕೊಟ್ಬಿಟ್ಟು ಅದ್ರ ಮೇಲೆ ನಾವು ಈ ಮುಂದೆ ಏನ್ ತಗೋಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಸರ್, ಈಗ ಗಂಗಾವತಿ ಶಾಸಕರು ಅನರ್ಹರಾಗಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವರು ಅನರ್ಹರಾದ್ರು, ಈಗ ಬಹಳ ಪೈಪೋಟಿ ಅವರು ಶಿಕ್ಷೆ ಕೊಟ್ಟರಲ್ಲಿ 7 ವರ್ಷ ಕೊಟ್ಟ ಮೇಲೆ ಸಂವಿಧಾನ ಏನು ಹೇಳ್ತದೆ? ಅದಿನಪ್ಪ ಹೇಳ್ತದೆ ಸಂವಿಧಾನ. ಬೈ ಎಲೆಕ್ಷನ್ ಸರ್ ನಾವು ಕೇಳ್ತೇವೆ. ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಮಾಡೇ ಮಾಡ್ತಾರೆ. ತೀರ್ಮಾನ ಮಾಡ್ತದೆ, ಎಲ್ಲವರಿಗೆ ಕೊಡ್ತೀವಿ. ಬೈ ಎಲೆಕ್ಷನ್ ನಲ್ಲಿ ಗೆದ್ದೇ ಗೆಲ್ತೀವಿ. ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿದ್ರು ಸರ್. ರೆಡ್ಡಿ ಅವರು ನಿಮ್ಮ ಬಗ್ಗೆ ಬಹಳ ಟೀಕೆ ಮಾಡ್ತಿದ್ರು, ಜನಾರ್ದನ್ ರೆಡ್ಡಿ ಅವರು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡೋದಕ್ಕೆಲ್ಲ ನಾವು ಸತ್ಯ ಇದೆ ಅದನ್ನು ಮಾತ್ರ ಹೇಳ್ತಿದ್ದೇವೆ. ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ನಾವು ಏನ್ ಸಾಧನೆಗಳು ಮಾಡಿದ್ದೀವಿ ಅದನ್ನು ಸರ್. ಈಗ ಒಂದು ಪ್ರಶ್ನೆ ಸರ್, ಈ ಕಾರ್ಯಕ್ರಮದ್ದು ಅಶೋಕ್ ಅವರದ್ದು ಕ್ವಾರ್ಟರ್, ನಮ್ಮದು ಗ್ರೇಟರ್ ಬೆಂಗಳೂರು ಅಂತ ಅವರನ್ನ ಈಗ ಟೀಕೆಗೈದು ಮಾತನಾಡಿತು, ನಗಾಡಿಕೊಂಡು ಅವರನ್ನ ಈಗ ಟೀಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನಗಾಡಿಕೊಂಡೇ ಅಶೋಕ್ ಅವರ ವಿರುದ್ಧ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಶ್ಮೀರ ದಾಳಿಯಿಂದ IPL ಮ್ಯಾಚ್ಗಳು ನಿಂತು ಹೋಗಿತ್ತು, ಆದ್ರೆ ಈಗ ಸಿಹಿ ಸುದ್ದಿ ಎಂದು ಸಿಕ್ಕಿದೆ. IPL ಅಭಿಮಾನಿಗಳಿಗೆ ಈಗ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂದಿನಿಂದ ಮತ್ತೆ IPL ಮ್ಯಾಚ್ಗಳು ಶುರು ಆಗಲಿವೆ.
ಐಪಿಎಲ್ ಅಭಿಮಾನಿಗಳಿಗೆ ಇದು ಖುಷಿ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಅದೆಷ್ಟೋ ಜನ ಬೇಸತ್ತು ಹೋಗಿದ್ರು. ಐಪಿಎಲ್ ನಿಂತು ಹೋಗುತ್ತಾ ಅಂತ ಕೆಲವರು ಅಂದುಕೊಂಡಿದ್ರು ಆಲ್ರೆಡಿ. ಹಾಗಾಗಿ ಈಗ ಮತ್ತೆ ಅವರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಐಪಿಎಲ್ ಪ್ರೇಮಿಗಳಿಗೆ ಮತ್ತೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಇಂದಿನಿಂದ ಮತ್ತೆ ಕ್ರೀಡಾಂಗಣಕ್ಕೆ ಇಳಿಯಲಿದ್ದಾರೆ ಎಲ್ಲ ಐಪಿಎಲ್ ಆಟಗಾರರು, ನಿಮ್ಮನ್ನ ರಾರಾಜಿಸಲಿದ್ದಾರೆ. ಮತ್ತೆ ಒಂದು ವಾರದ ನಂತರ ಐಪಿಎಲ್ ಮತ್ತೆ ಅಖಾಡಕ್ಕೆ ಇಳಿಯಲಿವೆ. ಆಟ ಆಡೋಕೆ ಮತ್ತೆ ಮುನ್ನುಗ್ಗಿದ್ದಾರೆ. ಒಂದು ವಾರ ಕಳೆದ ನಂತರ ಮತ್ತೆ ಐಪಿಎಲ್ ಶುರುವಾಗಿರೋದು. ಐಪಿಎಲ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದ್ ಅವರೊಂದಿಗೆ.